ಜಿಲ್ಲೆಯಾದ್ಯಂತ ಶುಕ್ರವಾರ ತಡರಾತ್ರಿ ಭಾರೀ ಮಳೆಯಾಗಿದ್ದು ಇಡೀ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಸಂಡೂರಿನ ತಾಲೂಕಿನ ಗಣಿ ಪ್ರದೇಶದಲ್ಲಿ ಮಳೆಯ ಪರಿಣಾಮ ಬಹಳ ಗಂಭೀರವಾಗಿದೆ. ಬಿಟ್ಟು ಬಿಡದೆ ಸುರಿದ ಭರ್ಜರಿ ಮಳೆಯ ಕಾರಣದಿಂದಾಗಿ ಹಳೆಯ ಜಮೀನಿನಲ್ಲಿ ನೀರು ನಿಂತು ಹೋಗಿದ್ದು, ಗಣಿ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ನೂರಾರು ಲಾರಿಗಳು ಭಾಗಶಃ ಜಲಾವೃತಗೊಂಡಿದೆ. ಜಲಾವೃತಗೊಂಡ ಲಾರಿಗಳಲ್ಲಿ ಸಿಲುಕಿದ ಚಾಲಕರು ಇಡೀ ರಾತ್ರಿ ತೊಂದರೆಯಲ್ಲಿದ್ದು, ಅವಶ್ಯಕತೆಗಿಂತ ಹೆಚ್ಚು ಮಳೆಯಾದ ಪರಿಣಾಮದಿಂದಾಗಿ ಹಲವು ಪ್ರದೇಶದಲ್ಲಿ ಸಂಚಾರ ತೊಂದರೆ ಎದುರಾಗಿದೆ. ವಿಶೇಷವಾಗಿ ಸಂಡೂರು ತಾಲೂಕಿನ ಹರಿಶಂಕರ ಮೈನ್ಸ್, ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಹಾಗೂ ಪ್ರಸಿದ್ಧವಾದ ಕುಮಾರಸ್ವಾಮಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಸಂಕಷ್ಟವಾಗಿದೆ. ಮಳೆಯು ನಿಂತ ನಂತರವೂ ಲಾರಿಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಸ್ಥಳೀಯರು ಮತ್ತು ಅಧಿಕಾರಿಗಳು ಗಣಿ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಹೆಚ್ಚಿನ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಣ್ಣ ಹರಿಶಂಕರ್ ಕಾಟು ನೋಡ್ರಣ್ಣ, ಕಾಟು ಎಲ್ಡಿ ಏನೇನಿಲ್ಲ. ಇವತ್ತು ಹರಿಶಂಕರ್ ಮೂಮೆಂಟ್ ಆಗಲ್ಲ. ಆರಾಮ್ ನಮ್ಮ ಊರವ್ರು ಯಾರನ್ನ ಇದ್ರೆ ಆರಾಮ್ ಮನೆಗೆ ಲೇಟಾಗಿ ಆರಾಮ್ ಬರ್ರಿ, ಇಲ್ಲಿ ಕೇಳ್ಕೊಂಬರ್ರಿ. ರೋಡ್ ಅಂತ ಆಗಲ್ಲ ಇದು. ಇವಣ್ಣ ಅವ್ರಿಬ್ರು ಹೋಗೋದು ಹೋಗ್ಬೇಡ ಅಂದಾರ. होगे बा अत्र पाणी आहे नाही सोगऱ्यांक तो होय पण किंवा होय हां बॅच को रे बा फुल मार वही मार जल्दी जरा अरे बढिया होता काम आम्ही घेतला हां ಜಾಗ್ರತೆ ಬಾ ಅದು ನಾಲ ಫುಲ್ ಆಗತ್ತೆ ಬಾ ಜಾತ್ರೆ ಕಡೆ ನಾ ಜಾತ್ರೆ ಬ್ರಿಡ್ಜ್ ಫುಲ್ ಆಗತ್ತೆ ಒಡೆ ಮತ್ತೆ ಮಳೆ ಫುಲ್ ಐತ್ರಿ ಯಾವ್ದು ಬೇ ಖೇತೆ ಅಯ್ಯೋ ಖೇತ್